ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗೇನೋ ಇದ್ದೀನಿ. ಬಟ್ ಆದರೆ ಮೊಬೈಲ್ ಓಪನ್ ಮಾಡಿ ನೋಡಿದೆ, ಬೇಜಾರಾಯಿತು. ಕಾಶ್ಮೀರಲ್ಲಿ ಏನಪ್ಪ ಈ ಥರ ಘಟನೆ ನಡೆದೋಗಿದೆ ಅಂತ. ಬಟ್ ಆದರೆ ನಾವು ಒಂದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಇವಾಗ ನಮಗೊಂದು ಮಾತು ಹೇಳಿ, ನಾವು ಹಿಂದೂಗಳಾಗಿ ಹುಟ್ಟೋದೇ ತಪ್ಪ? ಬಳೆ ಹಾಕೋಬಾರ್ದ, ತಾಳಿ ಹಾಕೋಬಾರ್ದ, ಕುಂಕುಮ ಇಡಬಾರ್ದ, ಹೂವು ಮಾಡ್ಕೋಬಾರ್ದ? ಯಾಕೆ ಈ ಜಾತಿ ವಿವಾದ? ಯಾಕೆಲ್ಲ ಹಿಂಗೆ ಮಾಡ್ಕೋತಿದ್ದಾರೆ? ನಮ್ಗೊಂದು ಅರ್ಥ ಆಗ್ತಿಲ್ಲ. ಕಾಶ್ಮೀರಕ್ಕೆ ಅದು ಡ್ರೀಮ್ ಪ್ಲೇಸು, ನಾವು ಅಲ್ಲಿಗೆ ಹೋಗಲೇಬೇಕು ಅಂತ ಹೋಗಿರ್ತಾರೆ. ಹೋಗಬೇಕು ಅಂತ ಅಂದ್ಕೊಳೋರು ಇದ್ದಾರೆ, ಅದರಲ್ಲಿ ನಾನು ಒಬ್ಬಳು. ಯಾಕೆಂದರೆ ನನ್ನ ಫ್ರೆಂಡ್ಸನ್ನು ನಾವು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ಕಾಶ್ಮೀರಕ್ಕೆ ಹೋಗೋಣ, ಪ್ಯಾಕೇಜ್ ಇರುತ್ತೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಪ್ಲೇಸು ಅಂತ ಹೇಳಿದ್ರೆ ನಾನು ಒಬ್ಳು ಅದರಲ್ಲಿ. ಓಕೆನಾ? ಆದರೆ ಇವಾಗ ಅದು ಪ್ಲೇಸ್ ಹೆಂಗಾಗ್ಬಿಟ್ಟಿದೆ ಅಂದರೆ ನರ್ಕ. ಏನಕ್ಕೆ ಹೋಗ್ಬೇಕು ಅಲ್ಲಿಗೆ? ಅಲ್ಲಿ ನಮ್ಮ ಜೀವನ ನರ್ಕ ಮಾಡ್ಕೊಂಡು ಕಾಶ್ಮೀರಕ್ಕೆ ಹೋಗ್ಬೇಕಾ? ನಾವು ಭಾರತೀಯರಾಗಿರೋದೇ ತಪ್ಪ? ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ? ಯಾಕೆ ಈ ಥರ ಇದು ಮಾಡ್ತಿದ್ದಾರೆ? ಅದು ಭಯೋತ್ಪಾದಕರು ಅದು ಶೂಟ್ ಮಾಡ್ತಿದ್ದಾರೆ. ಅವ್ರಿಗೂ ನಮಗೂ ಏನು? ಅಲ್ಲ, ಯಾರೋ ಏನೋ ಮಾಡಿದ ತಪ್ಪಿಗೆ ಇನ್ಯಾರೋ ಯಾಕೆ ಬಲಿ ಆಗಬೇಕು? ಅಲ್ಲಿ ಹೇಳ್ತಿದ್ದಾರಂತೆ, ಶೂಟ್ ಮಾಡೋಕ್ಕೆ ಬಂದಾಗ ಇದ್ರದ್ದು ಮಂತ್ರ ಹೇಳಿ, ಸ್ತೋತ್ರ ಹೇಳಿ, ನಿಮ್ಮದು ಯಾವುದೇ ಅವ್ರು ಹಿಂದೂಗಳು ಅಂತ ಗೊತ್ತಾಗಿದ ತಕ್ಷಣ ತಲೆಗೆ ಶೂಟ್ ಮಾಡ್ತಾರಂತೆ. ಅದು ಏನು, ಮಕ್ಳುಗಳನ್ನ, ಹೆಂಗಸ್ರನ್ನ ಯಾರನ್ನೂ ಶೂಟ್ ಮಾಡಿಲ್ಲ, ಅವ್ರ ಗಂಡಸ್ರನ್ನ ಮಾತ್ರ ಶೂಟ್ ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರೆ? ಏಕೆ ನಮ್ಮನ್ನು ಶೂಟ್ ಮಾಡಿ ನಾವು ಇವ್ರ ಜೊತೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿದರೆ, ಇವಾಗ ಮೋದಿಗೆ ಹೋಗಿ ಹೇಳ್ಬೇಕಲ್ಲ ಈ ಥರ ಹೆಂಗೆ ಅಂತ. ಹೋಗಿ ಮೋದಿನ ಹೋಗಿ ಕೇಳಿ ಅಂತ ಹೇಳ್ತಾರಂತೆ. ಯಾಕೆ? ಏನಾಗಿದೆ ನಮ್ಮ ದೇಶಕ್ಕೆ? ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ? ನಾವು ಭಾರತೀಯರಾಗಿರೋದೇ ತಪ್ಪ? ಆದರೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ, ಅವರಷ್ಟು ಫ್ಯಾಮಿಲಿ ನೋಡೋಕ್ಕಾಗಲ್ಲ ರೀ. ಏನೋ ಒಂದು ಟ್ರಿಪ್ಪಿಗೆ ಮಕ್ಳಿಗೆ ರಜೆ ಇರುತ್ತೆ, ಏನೋ ಲೈಫಲ್ಲಿ ಚೇಂಜಸ್ ಬೇಕು, ಏನೋ ಒಂದು ಬ್ರೇಕ್ ಬೇಕು, ಪ್ಲೇಸ್ ನೋಡ್ಕೊಂಬರೋಣ ಅಂತ ಆಸೆಯಿಂದ ಹೋಗಿರ್ತಾರೆ. ಹಿಂಗಾಗ್ಬಿಟ್ರೆ ಹೆಂಗೆ ಕತೆ? ನೀವೇ ಹೇಳಿ. ಹಾಂ, ಇವಾಗ ನಾನು ನನ್ನ ಫ್ರೆಂಡಿಗೆ ಹೇಳಿದ್ದೆ, ಕಾಶ್ಮೀರಕ್ಕೆ ಹೋಗೋಣ, ಲೇಟ್ ಆದರೂ ಪರವಾಗಿಲ್ಲ, ಟ್ರಿಪ್ಪು ಪ್ಲ್ಯಾನ್ ಮಾಡೋಣ ಅಂತ. ನನ್ನ ಯಜಮಾನ್ರಿಗೂ ಹೇಳಿದ್ದೆ, ಕಾಶ್ಮೀರಕ್ಕೆ ಪ್ಯಾಕೇಜಲ್ಲೆಲ್ಲ ಇರುತ್ತೆ, ಹೋಗ್ಬಿಟ್ಟು ಬರೋಣ ಅಂತ. ಹಿಂಗಾದರೆ ಹೆಂಗೆ ಹೋಗೋದು? ಈಗ ಆ ಥರ ಪ್ಲೇಸಲ್ಲಿ ಸೆಕ್ಯೂರಿಟಿ ಹೆಂಗಿರಬೇಕು? ಕಾಶ್ಮೀರ ಅಂತ ಬರ್ತಾರೆ, ತುಂಬ ಇರೋ ಪ್ಲೇಸಲ್ಲಿ ಕೆಳಗಡೆಲ್ಲ ಸೆಕ್ಯೂರಿಟಿ ಇದೆ. 3-4 ಕಿಲೋಮೀಟ್ರು ಇದ್ರಲ್ಲಿ ಹೋಗ್ಬೇಕು ಅಂತ ಅಂದರೆ ಅಲ್ಲಿ ಮೇಲ್ಗಡೆ ಏನು ಸೆಕ್ಯೂರಿಟಿ ಇಲ್ಲ. ಮತ್ತು ಆ ಪ್ಲೇಸ್ನ ಏನಕ್ಕೆ ಇದು ಮಾಡ್ತೀರಾ ನೀವು? ನೋಡೋ ಥರ ಇಡ್ತೀರಾ ನೀವು? ಬ್ಲಾಕ್ ಮಾಡಿ. ಅಲ್ಲಿ ಕೂಗಿರು ಒಬ್ರು ಅರ್ಚಿರು ಇಲ್ಲ, ಒಬ್ರು ಕೂಗಿರು ಯಾರು ಇಲ್ಲ, ಮತ್ತು ನೆಟ್ವರ್ಕ್ ಇಲ್ಲ. ಏನಕ್ಕೆ? ಅಲ್ಲಿ ಹೆಂಗೆ ಶೂಟ್ ಮಾಡ್ತಿದ್ದಾರೆ ಅಂದರೆ, ಅವ್ರು ನೋಡಿದ ತಕ್ಷಣ ಹಿಂದೂಗಳಂತ ಅನ್ಸಿದ್ರೆ ಶೂಟ್ ಮಾಡ್ತಾರಂತೆ. ಅವ್ರು ಕುಂಕುಮ ಇಟ್ಟಿದ್ದಾರ, ಬಳೆ ಹಾಕೊಂಡಿದ್ದಾರ, ಸರ ಹಾಕೊಂಡಿದ್ದಾರ, ಹೂ ಮಾಡ್ಕೊಂಡಿದ್ದಾರ ಅಂತ ನೋಡ್ಬಿಟ್ಟು ಶೂಟ್ ಮಾಡ್ತಿದ್ದಾರಂತೆ. ಏನಾಗಿದೆ? ನಾನು ಬ್ಲೇಮ್ ಮಾಡಬೇಕು ಯಾರನ್ನೂ ಅಂತ ಬ್ಲೇಮ್ ಮಾಡ್ತಿಲ್ಲ. ಬಟ್ ಎಲ್ಲ ಹಿಂದೂ ಮುಸ್ಲಿಮ್ಸರ್ಗೆ, ಎಲ್ಲರಿಗೂ ಮುಸ್ಲಿಮ್ಸರ್ಗೆ ಹೇಳ್ತೀನಿ ನಾನು, ಕೆಲವೊಬ್ರು ಮಾತ್ರ. ಅದರಲ್ಲೂ ಒಳ್ಳೆಯವರು ಇದ್ದಾರೆ, ನಾನು ನೋಡಿದ್ದೀನಿ. ಭೇದ ಭಾವನೂ ಇರಲ್ಲ, ನಾನು ಅವ್ರ ಜೊತೆ ಇರ್ತೀವಿ. ಆಯಿತಾ? ಈಗ ಜಾತಿ ಮಾಡಿದವ್ರು ಯಾರು? ಬೇಕು ಇದೆಲ್ಲ ನಮಗೆ? ಈಗ ಅವ್ರ ಫ್ಯಾಮಿಲಿಗೆ ಯಾರು ಆಗ್ತಾರೆ? ಒಪ್ಪ. ಆದರೆ ಕರ್ಮ ಇಸ್ ರಿಟರ್ನ್. ಯಾರನ್ನೂ ಬಿಡಲ್ಲ ಕರ್ಮ ಅನ್ನೋದು. ಇವತ್ತು ನಿನ್ನ ಟೈಮು, ನಾಳೆ ನನ್ನ ಟೈಮು ಬಂದೇ ಬರುತ್ತೆ. ಬಟ್ ಇವಾಗ ಅವ್ರು ಹೋಗಿದಾರಲ್ಲ ಫ್ಯಾಮಿಲಿ ಕತೆ. ಬಟ್ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಷ್ಟೇ ನಾವು ಕೇಳೋದು. ಬಟ್ ನನಗೆ ಎಲ್ಲಿಗೆ ಹೋಗ್ತಿದೆ ನಮ್ಮ ದೇಶ? ಏನು ಸೆಕ್ಯೂರಿಟಿ ಇದೆ? ನನಗೆ ಬೇಕಾಗಿರೋದು ಒಂದೇ, ನಾವು ಹಿಂದೂಗಳಾಗಿ ಹುಟ್ಟೋದೇ ತಪ್ಪ? ನಾವು ಭಾರತೀಯರಾಗಿರೋದೇ ತಪ್ಪ? ನೀವು ಹೇಳಿ, ನಿಮಗೇನು ಅನ್ನಿಸ್ತಾ ಇದೆ? ಕಮೆಂಟ್ ಮಾಡಿ. ಪಾಪ ಹೊಸ್ದಾಗಿ ಮದುವೆಯಾಗಿ ಹೋಗಿದ್ದಾರೆ, ಒಂದು ವಾರನೂ ಆಗಿಲ್ಲ. ಅವ್ರ ಗಂಡು ಶೂಟ್ ಮಾಡಿದ್ದಾರೆ. ಅವಳು ಹೇಳ್ತಿದ್ದಾಳೆ, ನನ್ನನ್ನು ಶೂಟ್ ಮಾಡಿಬಿಡಿ, ನಾನು ಏನಕ್ಕೆ ಇರಬೇಕು ಅಂದರೆ, ನೀನು ಹೋಗಿ ಮೋದಿಗೆ ಹೋಗಿ ಹೇಳ್ಬೇಕಲ್ಲ, ಅದಕ್ಕೆ ನೀನು ಜೀವಂತವಾಗಿ ಬಿಡ್ತೀನಿ ಅಂತ ಹೇಳ್ತಾರಂತೆ. ಇವಾಗ ನಾನು ಸರ್ಕಾರ ಹತ್ರ ಕೇಳ್ಕೊಳೋದು ಒಂದೇ, ಇವಾಗ ನಮ್ಮ ಭಾರತೀಯರು ಹಿಂದೂಗಳು ಅಂತ ಅಂದರೆ, ಅವ್ರು ನಮ್ಮದು ಹೆಸರು ಕೇಳಿದ ತಕ್ಷಣ ಭಾರತೀಯರು ಹಿಂದೂಗಳು ಅಂತ ನಮ್ಮ ಹೆಸರು ಕೇಳಿದ ತಕ್ಷಣ ಅವ್ರಿಗೆ ಬೆವರು ಬರಬೇಕು. ನೀವು ಆ ಥರ ಮಾಡಿ, ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ, ಆ ಥರ ನಮ್ಮದು ಬರಬೇಕು. ನಮ್ಮ ಸೆಕ್ಯೂರಿಟಿ, ನಮ್ಮ ದೇಶದ ಹತ್ರ ಸೆಕ್ಯೂರಿಟಿ ಬಂದ್ರೇ ಸಾಧ್ಯ. ಅವಾಗ ನಮ್ಮನ್ನು ಯಾರು ಭಯೋತ್ಪಾದಕರು ಶೂಟ್ ಮಾಡ್ತಾರೆ, ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಬಾಂಬ್ ಬ್ಲಾಸ್ಟ್ ಆಯಿತು, ಏನೂ ಆಗಲ್ಲ. ಅದು ನೀವು ಏನು ಡಿಸ್ಕಸ್ ಮಾಡಿ ಯಾವ ಥರ ಸೊಲ್ಯೂಷನ್ ತಗೋತಿರೋ, ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ಅವ್ರು ಸತ್ತಿರೋದಕ್ಕೆ ಒಂದು ಸಾರ್ಥಕತೆ ಬೇಕು, ಅವ್ರಿಗೊಂದು ಶಾಂತಿ ಸಿಗಬೇಕು ಅವ್ರ ಆತ್ಮಕ್ಕೆ. ನಮ್ಮ ಸರ್ಕಾರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮಾಡಬೇಕಷ್ಟೆ. ನನ್ನ ಅಭಿಪ್ರಾಯ ಇದು.
ಅದಕ್ಕೆಲ್ಲ ನೀವೇನೇನೋ ಹೇಳಕ್ ಹೋಗ್ಬಿಡಿ. ನನಗೆ ಹಂಗೆ ಅನ್ನಿಸ್ತು, ಬಟ್ ನನಗೂ ಹೇಳ್ಬೇಕು ಅಂತ ಅನ್ನಿಸ್ತು, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ. ನಂಗೆ ಸಖತ್ ಬೇಜಾರಾಯ್ತಾಯ್ತು ಮನಸ್ಸಿಗೆ. ಅದು ವಿಡಿಯೋ ನೋಡ್ತಿದ್ ಅಲ್ಲ, ಹೆಂಗೆ ಮಕ್ಳ ಎದುರುಗಡೆನೆ ಗಂಡ ಎದುರುಗಡೆನೆ ಶೂಟ್ ಮಾಡ್ತಾರೆ ಅಂದರೆ ಐ ಕಾಂಟ್ ಅದನ್ನ ಇಮ್ಯಾಸ್ ಕೂಡ ಮಾಡೋಕ್ಕಾಗಲ್ಲ. ಸಾಯಕ್ಕೆ ಇಲ್ಲಿಂದಲ್ಲಿ ಕಾಶ್ಮೀರಕ್ಕೆ ಹೋಗ್ಬೇಕಾ? ನರ್ಕ ನೋಡೋಕೆ ಕಾಶ್ಮೀರಕ್ಕೆ ಹೋಗ್ಬೇಕಾ? ಎಲ್ರಿದೆ ಸ್ವರ್ಗ? ಹಾಂ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ? ಅಂದರೆ ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ? ಹಂಗಾರೆ ನಾವು ಭಾರತೀಯರಲ್ವಾ? ನಾವೆಲ್ಲೂ ಹಂಗಾರೆ ಹೋಗಿ ನಾವು ಭಾರತೀಯರು ಹಿಂದೂಗಳು ಅಂತ ಹೇಳ್ಕೊಬಾರ್ದ? ಇವಾಗ ಒಂದು ಮೋದಿಯವ್ರು ಏನು ಮಾಡ್ತಾರೋ, ನಮ್ಮ ಸರ್ಕಾರ ಏನು ಮಾಡುತ್ತೋ ಎಂದು ಗೊತ್ತಿಲ್ಲ. ಮಾತ್ರ ಒಂದು, ನಾವೆಲ್ಲಿಗೆ ಹೋದ್ರೂ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಹಿಂದೂಗಳು ಅಂತ ಹೇಳ್ಕೋಬೇಕು. ಆ ಥರ ಒಂದು ಸರ್ಕಾರ ಬರಬೇಕು. ಮತ್ತು ಇನ್ನೊಂದು, ನಾವು ಹಿಂದೂಗಳು ಭಾರತೀಯರು ಅಂತ ಹೇಳಿದ ತಕ್ಷಣ ಅಂಥವ್ರಿಗೆ ಬೆವರು ಸುರಿಬೇಕು. ಅವ್ರನ್ನ ಟಚ್ ಮಾಡೋಕ್ಕಿಂತ ಮುಂಚೆ ಗಡಗಡ ಅಂತ ನಡಗಬೇಕು. ಆ ಥರ ಬಂದ್ರೇ ಸಾಧ್ಯ ನಮ್ಮ ದೇಶ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು ಅಲ್ಲಿ, ನಾಳೆ ಇಲ್ಲಿ, ಯಾರಿಗೆ ಗೊತ್ತು? ಬೆಂಗಳೂರಿಗೆ ಬರಲ್ಲ, ಹಾಸನಿಗೆ ಬರಲ್ಲ, ಶಿವಮೊಗ್ಗಕ್ಕೆ ಬರಲ್ಲ ಅಂತ ಯಾರಿಗೆ ಗೊತ್ತಿರುತ್ತೆ? ಇವತ್ತು ಕಾಶ್ಮೀರು. ಹಾಂ, ಯಪ್ಪ, ನಮಗೆ ಸಖತ್ ಬೇಜಾರಾಗೋಯ್ತಾಯ್ತಾ. ಹಂಗೆ ನಾವು ಹಿಂದೂಗಳಂತ ಕುಂಕುಮ ಇಟ್ಕೋಬಾರ್ದ, ಬಳೆ ಹಾಕೋಬಾರ್ದ? ಫಸ್ಟ್ ಆಫ್ ಆಲ್ ನಾವು ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪು ಅಲ್ವಾ ಅವ್ರ ಪ್ರಕಾರ? ಏನು ಪಾಪ ಮಾಡಿದ್ರು ಅವರೆಲ್ಲ? ಅವ್ರ ಫ್ಯಾಮಿಲಿಗೆ ಯಾರು ದಿಕ್ಕು? ಒಂದೇ ಸಲ ಜೀವ ಅನ್ನೋದು, ಜೀವ ಹೋದ್ಮೇಲೆ ಮತ್ತೆ ಕಷ್ಟ ಇದೆ. ನನಗೆ ಅನಿಸ್ತು ಹೇಳ್ಬೇಕು ಅಂತ, ಬಟ್ ಹೇಳಿದೆ ಅಷ್ಟೇ. ಯಾರು ತಪ್ಪು ತಿಳ್ಕೊಬೇಡಿ. ಆ ಥರ ನಮ್ಮ ಸರ್ಕಾರ ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಬೇಕು. ಇವ್ರು ಭಾರತೀಯರು, ಹಿಂದೂ ಅಂದ ತಕ್ಷಣ ಅವರು ನಮ್ಮನ್ನು ಟಚ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಬೆವರು ಸುರಿಬೇಕು. ಎಲ್ಲರಿಗೂ ಹೇಳ್ತಿಲ್ಲ, ಅಂಥವ್ರಿಗೆ ಮಾತ್ರ ಹೇಳ್ತಿದ್ದೀನಿ ನಾನು ಅಷ್ಟೇ. ಇವರು ಹಿಂದೂಗಳನ್ನ, ಭಾರತೀಯರನ್ನ ಟಚ್ ಮಾಡಬೇಕು ಅಂತ ಥಿಂಕಿಂಗ್ ಬಂದ ತಕ್ಷಣವೇ ಅವ್ರಿಗೆ ಇಲ್ಲಿಂದ ಬೆವರು ಸುರಿಬೇಕು. ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದ್ರೇ ನಾವುಗಳು ಬದುಕೋಕ್ಕಾಗೋದು. ಇವಾಗ ನಾವಿಲ್ಲಿದ್ದೀವಿ ಸೇಫ್ ಅಂತ ಅನ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಇವಾಗ ಎಲ್ಲೋ ಟ್ರಿಪ್ ಹೋಗಿದ್ದರು, ಅವ್ರ ಹಣೆ ಬರೋ ಬೇಕಿತ್ತ, ಹೋಗೋಕ್ಕೆ ದುಡ್ಡೈತೆ ಅಂತ ಹೋಗಿ ಜೀವ ಕಳ್ಕೊಂಡ್ರು ಅಂತ ಮೂರನೇ ವ್ಯಕ್ತಿ ಮಾತಾಡ್ಬೋದು. ಯಾರಿಗೆ ಗೊತ್ತು, ನಾಳೆ ದಿವಸ ನಾವಿರೋ ಜಾಗಕ್ಕೆ ಬರ್ಬೋದು, ಇಲ್ಲಿಗೆ ಬಾಂಬ್ ಬ್ಲಾಸ್ಟ್ ಮಾಡ್ಬೋದು, ಇಲ್ಲೇ ಬಂದು ಶೂಟ್ ಮಾಡ್ಬೋದು ಅಲ್ಲ. ಮಾತಾಡೋ ಸಾವಿರ ಮಾತಾಡ್ತಾರೆ. ಬಟ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ನಿಮಗೂ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.